ನಮಸ್ಕಾರ ರೀ ಎಲ್ಲರಿಗೂ. ವಿಶೇಷವಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟೋ ಜನರು ತಮ್ಮ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೋತಾರೆ. ನೋಡಿದಿರಿ, ಇವತ್ತು ನಾವು ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡುವ ವೈಭವಪೂರಿತ ಮತ್ತು ಐಷಾರಾಮಿಯ ಒಂದು ಬದುಕಿಗೆ ತಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋತಾರೆ. ಹುಟ್ಟುಹಬ್ಬ ಆಚರಣೆ ಮಾಡುವಲ್ಲಿಯೂ ಸಹಿತ ವಿಶಿಷ್ಟತೆ, ವೈಶಿಷ್ಟ್ಯತೆ ಮತ್ತು ಅನೇಕರಿಗೆ ಸಹಾಯಧನ ಮತ್ತು ದಾನ ಧರ್ಮದ ಮುಖಾಂತರ ಹುಟ್ಟುಹಬ್ಬ ಆಚರಣೆ ಮಾಡಿದರೆ ಅವರ ಆಯುಷ್ಯ ಹೆಚ್ಚಾಗ್ತೈತೆ ಅಂತೇಳಿ ಅನೇಕ ಮಹಾತ್ಮರು ಸಹಿತ ಹೇಳಿದರು. ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡುವ ಸಲುವಾಗಿ ಇದೇ ಕರ್ನಾಟಕ ರಾಜ್ಯ ಇವತ್ತು ಬೆಳಗಾವಿ ಜಿಲ್ಲೆ ನೋಡಕತ್ತೈತಿ. ಯಾವ ಸುದ್ದಿ ತೊಗೊಂಡು ಬಂದು ನಾನು ಕಡಕ ಜವಾರಿ ಕಾಕ ಅಂತಿರ್ಬೇಕು. ನೀವು ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಗಂಟೆ ಹೊಡಿರಿ. ನೀವು ಗಂಟೆ ಹೊಡೆದ್ರೆ ನೇರವಾಗಿ ನಿಮಗೆ ಸುದ್ದಿ ಬರ್ತಾವ. ಕರ್ನಾಟಕ ರಾಜ್ಯ ಇವತ್ತು ಬೆಳಗಾವಿ ಜಿಲ್ಲೆ ಯಾಕೆ ನೋಡಕತ್ತೈತಿ ಅಂದ್ರೆ ಇಲ್ಲೊಂದು ಭವಿಷ್ಯದ ನಾಯಕ ಒಬ್ಬ ತಯಾರಾಗ್ಯಾನ. ಆ ಭವಿಷ್ಯದ ನಾಯಕ ಇನ್ನು ಬರುವ ಅಕ್ಟೋಬರ್ 2, 3, 4ರಂದು ವಿಶಿಷ್ಟ ರೀತಿಯ ಒಂದು ಕರ್ನಾಟಕ ರಾಜ್ಯವೇ ಇವತ್ತು ಬೆಳಗಾವಿ ಜಿಲ್ಲೆ ಗೋಕಾಕ್ ನೋಡಬೇಕು ಅಂಥ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಕತ್ತಾರ. ಅಂದ್ರೆ ಅಲ್ಲಿ ಹುಟ್ಟುಹಬ್ಬ ಆಚರಣೆಯ ವಿಶೇಷತೆ ಏನಂತಿರ್ಬೇಕಲ್ರಿ? ನೀವು ಎಲ್ಲರಿಗೂ ನಿಮಗೆ ಕುತೂಹಲ ಆಗ್ತಿರಬೇಕು. ಆ ವಿಶೇಷತೆ ಏನು? ಆ ಭವಿಷ್ಯದ ನಾಯಕ ಯಾರು? ಅವನ ಸಹೋದರಿ ಯಾರು? ತಂದೆ ಯಾರು? ತಾಯಿ ಯಾರು? ಆ ಕುಟುಂಬ ಯಾವುದು? ಆ ಸಾಮ್ರಾಜ್ಯ ಯಾವುದು ಅನ್ನೋದು ವಿಶೇಷ. ಸ್ವಲ್ಪದರಲ್ಲಿಯೇ ಸಂಕ್ಷಿಪ್ತ ಸ್ಟೋರಿ ಹಂಗೆ ಬಂದಿದ್ದೀನಿ. ಯಾಕಂದರೆ ಅನೇಕ ಬಾರಿ ಅವರ ಇತಿಹಾಸ ಸಾಮ್ರಾಜ್ಯಗಳನ್ನ ಹೇಳಿದ್ದೀನಿ. ಅದೇ ಜಾರಕಿಹೊಳಿ ಕುಟುಂಬದ ಒಬ್ಬ ರಾಹುಲ್ ಜಾರಕಿಹೊಳಿ, ಸಚಿವ ಲೋಕೋಪಯೋಗಿ ಇಲಾಖೆ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ಬರುವ 2, 3, 4ರಂದು ಇವತ್ತು ತಮ್ಮ ಹುಟ್ಟುಹಬ್ಬನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಕತ್ತಾರ. ಅದು ಹೆಂಗೆ? ಗೋಕಾಕ ತಾಲೂಕಿನ ಗೌಸಾಬ್ ಒಬ್ಬ ಶೇಖ್ ಅಂಥೇಳಿ ಒಬ್ಬ ವಾಹನ ಚಾಲಕ. ನೋಡ್ರಿ, ಭಾಳ ವಿಚಿತ್ರ ಅನ್ನಿಸ್ತಿರಬೇಕು. ಒಬ್ಬ ಖಾಸಗಿ ವಾಹನ ಚಾಲಕ ತನ್ನ ವಾಹನ ಚಲಾವಣೆಯಿಂದಲೇ ತನ್ನ ಕುಟುಂಬದ ಸಂಸಾರವನ್ನು ನಡೆಸ್ತಿದ್ದ. ಆಕಸ್ಮಿಕವಾಗಿ ಆ ಗಾಡಿಯಿಂದ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದ ತಕ್ಷಣ ಅವನ ಕಣ್ಣಿನ ಗುಡ್ಡೆಗಳು ಹಿಡ್ಕೊಂಡು ಕಣ್ಣೇ ಡ್ಯಾಮೇಜ್ ಆಗ್ತೈತಿ, ಕಣ್ಣು ಒಡೆದು ಹೋಗುತ್ತೈತಿ. ಹೃದಯ ವಿದ್ರಾವಕ ಘಟನೆ. ಅನೇಕ ಆಸ್ಪತ್ರೆಗಳಿಗೆ ತೋರಿಸ್ತಾನೆ, ಪ್ರಥಮ ಚಿಕಿತ್ಸೆ ಮಾಡಿಸ್ಕೋತಾನ. ಇದು ಆಧುನಿಕ ತಂತ್ರಜ್ಞಾನದಿಂದ ಇದು ಆಪ್ರೇಷನ್ ಆಗಬೇಕು. ಇದು ಆಪ್ರೇಷನ್ ಆದರೆ ಮಾತ್ರ ಆ ಕಣ್ಣು ಮರುಕಳಿಸಿ ಮತ್ತೆ ನೀನು ಬೆಳಕನ್ನು ನೋಡಬಹುದು ಅಂತ ವೈದ್ಯರು ಹೇಳಿದಾಗ ಕೈಯಲ್ಲಿ ಕಾಸಿಲ್ಲ, ಮನೆಯಲ್ಲಿ ಸಂಸಾರದ ಹೊರೆಯನ್ನೇ ನೀಗಿಸುವಂಥ ಶಕ್ತಿ ಇಲ್ಲ. ಮಕ್ಕಳು, ತಂದೆ, ತಾಯಿ ಎಲ್ಲರೂ ಕುಟುಂಬಸ್ಥರು, ಅವರಿಗೇ ಜೀವನ ಸಂಸಾರ ಸಾಗಿಸುವತ್ತೆ ನನ್ನ ಶಕ್ತಿ ಇಲ್ಲ. ಇವತ್ತು 50,000 70,000 ಖರ್ಚು ಮಾಡಿ ಆ ಕಣ್ಣಿನ ಆಪರೇಷನ್ ಮಾಡ್ಕೋಬೇಕಂತ ಆ ಕಡೆ ಅಲಿದಾಡಿದಾಗ ಅವನಿಗೆ ಒಂದು ಗಮನ ಹರಿಸುವಂಥ ಸೂಚನೆ ಬರ್ತೈತ್ರಿ. ನೇರವಾಗಿ ರಾಹುಲ್ ಜಾರಕಿಹೊಳಿ ಹತ್ರ ಹೋಗ್ತಾನೆ, ಭವಿಷ್ಯದ ನಾಯಕ, ಯೂತ್ ಐಕಾನ್. ಹೋದ ತಕ್ಷಣ ಆ ರಾಹುಲ್ ಜಾರಕಿಹೊಳಿಯ ಅಕ್ಕ ಆದಂಥ ಸಂಸದೆ, ಚಿಕ್ಕ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿದಂಥ ಪ್ರಿಯಾಂಕಾ ಜಾರಕಿಹೊಳಿ, ಇವರಿಬ್ಬರು ಆ ಅಜ್ಜನ ಮಾತನ್ನು ಕೇಳಿ ಕಣ್ಣಿನ ರೆಪ್ಪೆ ನೋಡಿ ತಕ್ಷಣ ತಮ್ಮ ಆಪ್ತ ಸಹಾಯಕ ಜುಬೇರ್ನನ್ನು ಕರೆಸಿ ಅವನನ್ನು ಆಸ್ಪತ್ರೆಗೆ ದಾಖಲಿಸಿ ಅದು ಆಪರೇಷನ್ ಮಾಡಲೇಬೇಕು, ಅದಕ್ಕೆ ತಗಲುವ ವೆಚ್ಚ ಎಷ್ಟೋ ಆಗಲಿ ನಮ್ಮ ಫೌಂಡೇಶನ್ ವತಿಯಿಂದ ನಾವು ಅದನ್ನು ಭರ್ನಾ ಮಾಡ್ತೀವಿ ಅಂದಾಗ ಆ ಕುಟುಂಬ ಎಷ್ಟು ಸಂತಸ ಆಗಿರ್ಬೇಕ್ರಿ. ಆ ವ್ಯಕ್ತಿ ಆಪರೇಷನ್ ಆಗುತ್ತೈತಿ. ಆಪರೇಷನ್ ಆದ ತಕ್ಷಣ ಬಂದು ಅಲ್ಲಿ ಬೈಟ್ ಕೊಡ್ತಾನೆ, ನನಗೆ ಆಸರೆಯಾಗಿ ಇವತ್ತು ನನ್ನ ಕಣ್ಣಿಗೆ ಬೆಳಕನ್ನು ಕೊಟ್ಟಂಥ ಈ ಕುಟುಂಬಕ್ಕೆ 1000 ವರ್ಷ ಆಯುಷ್ಯ ಕೊಡಲಿ ಅಂತೇಳಿ ಹೃದಯದಿಂದ ಬೇಡಿಕೊಳ್ತಾನೆ. ಅವನೇ ರಾಹುಲ್ ಜಾರಕಿಹೊಳಿ ಮತ್ತು ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ. ಸಮಾಜ ಸೇವೆ ಹೆಂಗೆ ಬರ್ತೈತೆ ಅನ್ನೋದು ಇವತ್ತು ಭಾಳ ಕೂಲಂಕುಷವಾಗಿ ನಾವು ಕಲ್ಕೋಬೇಕು. ಈ ಸಮಾಜ ಸೇವೆಯಿಂದಲೇ ಇವತ್ತು ರಾಜ್ಯದ ನಾಯಕದ ಚುಕ್ಕಾಣಿ ಹಿಡಿಯುವಲ್ಲಿ, ಇದೇ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಗಾದಿಗೆ ಏರುವಲ್ಲಿ ಸಮಾಜ ಸೇವೆಯೇ ನನಗೆ ಆಧಾರ ಸ್ತಂಭ. ನಮ್ಮ ಬೆಂಬಲ ಯಾವಾಗಲೂ ಸ್ಫೂರ್ತಿ ನಮ್ಮದು, ಪ್ರಯತ್ನ ನಿಮ್ಮದು. ಈ ಡೈಲಾಗದೊಂದಿಗೆ ಇವತ್ತು ಎಷ್ಟೋ ಉನ್ನತ ಶಿಕ್ಷಣ ಕಲಿಯುವ ಸಲುವಾಗಿ, ಸರ್ಕಾರಿ ಹುದ್ದೆ ಪಡೆಯುವ ಸಲುವಾಗಿ ಅವರಿಗೆ ತರಬೇತಿ ಶಿಬಿರ, ಊಟೋಪಚಾರದೊಂದಿಗೆ KS ಅಂತ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಲು ಸಹಿತ ಬಡ ಜನರಿಗೆ ಆಶಾಕಿರಣವಾದಂಥ ಇದೇ ಸತೀಶ್ ಫೌಂಡೇಶನ್ ಇವತ್ತು ಕ್ರೀಡೆ ಆಗಲಿ, ಕಲೆ ಆಗಲಿ, ಮನರಂಜನೆಗೆ ಕೋಟಿ ಹಣ ಖರ್ಚು ಮಾಡಿ ಇವತ್ತು ಅವಾರ್ಡ್ಗಳನ್ನ ನೆರವೇರಿಸಿದ್ದು ತಾವು ನೋಡಿರ್ಬೋದು. ರಾಜ್ಯಲ್ಲ ದೇಶದ ಜನತೆ ಗೋಕಾಕ್ ನೋಡಿತು. ಇದೇ 2, 3, 4ರಂದು ಇದೇ ರಾಹುಲ್ ಜಾರಕಿಹೊಳಿ ಹುಟ್ಟಬ್ಬ
ಬೆಳಗಾವಿಯಲ್ಲಿ ಆಗತೈತಿ, ಚಿಕ್ಕೋಡಿಯಲ್ಲಿ ಆಗತೈತಿ, ಗೋಕಾಕದಲ್ಲಿ ಆಗತೈತಿ. ಆವಾಗ ಜನರಿಗೆ ಏನು ಹೇಳ್ತಾ ಇದ್ದಾರೆ? ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಭೇಟಿ, ಕಣ್ಣಿಲ್ಲದವರಿಗೆ ಕಣ್ಣು, ಅಂಧರ ಬಾಳಿಕೆಗೆ ಬೆಳಕು, ಎಷ್ಟೋ ಆಪರೇಷನ್ಗಳನ್ನು ಮಾಡಿದರು. ಇವತ್ತು ಸಾವಿರಾರು ಜನರಿಗೆ ಕೋಟಿ ಕೋಟಿ ಖರ್ಚು ಮಾಡಿ ಇವತ್ತು ತಮ್ಮ ಸತೀಶ್ ಫೌಂಡೇಶನ್ದಿಂದ ಇವತ್ತು ಆಶಾದೀಪಕವಾದ ಕಾರ್ಯವನ್ನು ಮಾಡುತ್ತಿರುವ ಈ ಜಾರಕಿಹೊಳಿ ಕುಟುಂಬಕ್ಕೆ ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ. ಅದೇ ಗೌಸ್ ಶೇಖ್ ಇವತ್ತು ಕಣ್ಣು ಕಳೆದುಕೊಂಡಂಥ, ಮತ್ತೆ ನನಗೆ ಕಣ್ಣಿನ ಬೆಳಕನ್ನು ತೋರಿಸಿಕೊಟ್ಟಂಥ ಆ ದೇವರ ರೂಪದಲ್ಲಿ ಬಂದಂಥ ಇದೇ ರಾಹುಲ್ ಮತ್ತು ಪ್ರಿಯಾಂಕಾಗೆ ಎಷ್ಟು ನಾನು ಅಭಿನಂದನೆ ಸಲ್ಲಿಸಬೇಕು. ಆ ಅಜ್ಜ ಮಾತಾಡಿದ್ದು ತೋರ್ಸಕತ್ತನ ನೋಡ್ರಿ. ಅಲ್ಲಿ ವಿದ್ಯಾರ್ಥಿನಿಯರಿಗೆ ಉಚಿತ ತರಬೇತಿಗಳು, ಕೊರೋನಾದಲ್ಲಿ ನೋಡಿರ್ಬೇಕು ನೀವು, ಎಂತೆಂಥ ಆಕ್ಸಿಜನ್ ಮಷಿನ್ಗಳನ್ನು ತಂದರು. ಅದಕ್ಕೂ ಕೋಟಿ ಕೋಟಿ ಖರ್ಚು ಮಾಡಿ ಇವತ್ತು ಜನರ ಜೀವವನ್ನು ಉಳಿಸಿದರು. ಇಡೀ ಜಿಲ್ಲೆಯಲ್ಲಿಯೂ ಸಹಿತ ನೂರಾರು ಕುರ್ಚೆ ಮತ್ತು ಸೌಂಡ್ ಬಾಕ್ಸ್ಗಳನ್ನು ಕೊಟ್ಟು, ಯುವಕ ಮಂಡಳಿಗಳಿಗೆ ಶಕ್ತಿಗಳನ್ನು ಕೊಟ್ಟು, ಇವತ್ತು ಜಿಮ್ಗಳನ್ನು ನೀಡಿ ಕಾಯಕಲ್ಪದ ಶಕ್ತಿಯಾಗಿ ಈ ರಾಹುಲ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ ಇವತ್ತು ರಾಜ್ಯಾದ್ಯಂತ ಭವಿಷ್ಯದ ನಾಯಕರಾಗಿ ಹೊರಹೊಮ್ಮುವಲ್ಲಿ ತಾಯಿಯ ಆಶೀರ್ವಾದ, ತಂದೆಯ ಮಾರ್ಗದರ್ಶನ, ಸಹೋದರಿಯ ಒಂದು ಶಕ್ತಿ, ಸಹೋದರನ ಪ್ರೇರಣೆ, ಇದೇ ಇವತ್ತಿನ ವಿಶೇಷ ಸ್ಟೋರಿ. ಮೊಟ್ಟ ಮೊದಲ ಜಾರಕಿಹೊಳಿ ಕುಟುಂಬದ ಒಂದು ಹೆಣ್ಮಗಳು ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡ್ತಾಳಂದ್ರೆ ಮತದಾರನ ಆಶೀರ್ವಾದ, ಪ್ರೀತಿ ಗಳಿಸಿ ವಿಶ್ವಾಸ ಗಳಿಸಿದಂಥ ಜನತೆಯೇ ಒಂದು ಆಶೀರ್ವಾದ ನೀಡಿದಾರಂದ್ರೆ ಯಾರೇನು ಮಾಡೋಕ್ಕೆ ಬರೋದಿಲ್ಲಲ್ರಿ. ಹಂಗಾದ್ರೆ ಆ ವ್ಯಕ್ತಿ ಏನು ಮಾತಾಡಿದಾನೆ? 2, 3, 4 ಇದೇ ಅಕ್ಟೋಬರರಂದು ರಾಜ್ಯ ನೋಡ್ತೈತಿ ಬೆಳಗಾವಿ ಜಿಲ್ಲೆ. ಯಾರಿಗೂ ಹಾರು ತುರಾಯಿ, ಐಷಾರಾಮಿ, ವೈಭವಪೂರಿತ ಕೇಕ್ ಕಟ್ ಮಾಡೋದು, ಪುಗ್ಗ ಕಟ್ ಮಾಡೋದು, ಎಂತೆಂಥವರು ಇವತ್ತು ಎಷ್ಟೋ ಲಕ್ಷ ರೂಪಾಯಿ ಖರ್ಚು ಮಾಡಿ ಪಾರ್ಟಿಗಳನ್ನು ಮಾಡಿ ಹುಟ್ಟಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಇವರು ತಮ್ಮ ಹುಟ್ಟಹಬ್ಬನೇ ದಿವಸ 25ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ರಾಹುಲ್ ಜಾರಕಿಹೊಳಿ 25 ಆಪರೇಷನ್ಗಳನ್ನು ಮಾಡಿ ಇವತ್ತು ಸಹೋದರಿಯರ ಒಂದು ಶಕ್ತಿ ಇವತ್ತು ರಾಜ್ಯ ನೋಡಾಕತೈತಿ. ಅದೇ ರೀತಿ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಮಂತ್ರಿ ಲೋಳಸೂರು ಬ್ರಿಡ್ಜ್ಗೆ ಕೋಟಿ ಖರ್ಚು ಮಾಡಿ ಎತ್ತರ ಮಾಡೋದು ಆದೇಶ ಮಾಡ್ಯಾರ್ರಿ. ಯಾವಾಗಲೂ ಪ್ರವಾಹ ಬಂದಾಗ ಲೋಳಸೂರು ಬ್ರಿಡ್ಜ್ ಮುಳುಗತೈತಿ. ತಕ್ಷಣ ಇಂಜಿನಿಯರ್ಗಳನ್ನ ಕರೆದು ಸರ್ವೆ ಮಾಡ್ಯಾರ. ನಿನ್ನೆ ಮೊನ್ನೆ 2 ದಿನ ಅಲ್ಲೇ ಇದ್ದು ಸರ್ವೆ ಮಾಡಿ ಯಾವಾಗಲೂ ಮುಳುಗಬಾರದು ಈ ಲೋಳಸೂರು ಬ್ರಿಡ್ಜು. ಗೋಕಾಕಕ್ಕೆ ಬರುವ ಲಕ್ಷಾಂತರ ಜನರಿಗೆ ಈ ಲೋಳಸೂರು ಬ್ರಿಡ್ಜದಿಂದ ತೊಂದರೆ ಆಗಬಾರದು ಅಂದ ತಮ್ಮದೇ ಇಲಾಖೆಯಿಂದ ಕೋಟಿ ಹಣ ಬಿಡುಗಡೆ ಮಾಡಿ ಎಸ್ಟಿಮೇಟ್ ತಯಾರು ಮಾಡೋಕ್ಕೆ ಕೊಟ್ಟಾರ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಈ ಲೋಕೋಪಯೋಗಿ ಮಂತ್ರಿ ಬೆಳಗಾವಿ ಜಿಲ್ಲೆಯಲ್ಲಿಯೇ ಸಾಮಾಜಿಕ ಚಟುವಟಿಕೆ ಇಲ್ಲ. ದಾವಣಗೆರೆ, ತುಮಕೂರು, ಬೆಂಗಳೂರು, ನೆಲಮಂಗಲ, ರಾಯಚೂರು, ಮಾನ್ವಿ, ಬಳ್ಳಾರಿ, ಬೀದರ್, ಗುಲ್ಬರ್ಗ, ಬಾಗಲಕೋಟದಲ್ಲಿಯೂ ಸಹಿತ ಸಾಮಾಜಿಕ ಚಟುವಟಿಕೆ ಮುಖಾಂತರ ಹುಬ್ಬಳ್ಳಿಯಲ್ಲಿ ಬೃಹತ್ ಆಸ್ಪತ್ರೆಯ ಜೊತೆ ಟೈಅಪ್ ಮಾಡಿಕೊಂಡು ಅಲ್ಲಿ ಜನರಿಗೂ ಸಹಿತ ಕಣ್ಣಿನ ಆಪರೇಷನ್ಗಳನ್ನು ಉಚಿತವಾಗಿ ಮಾಡುವಲ್ಲಿ ನಿರ್ದೇಶನ ನೀಡಾಕತ್ತಾರ. ಇವನೆಂಥ ಮಂತ್ರಿಯ ಮಕ್ಕಳು. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಹಾಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೆ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಾಕತ್ತಾಳ. ಅವಳಿಗೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಆಶೀರ್ವಾದ ರೂಪದಲ್ಲಿ ಈ ಹುಟ್ಟಹಬ್ಬ ಆಚರಣೆ ಮಾಡಿಕೊಳ್ಳುವಂಥ ರಾಹುಲ್ ಜಾರಕಿಹೊಳಿಗೆ ಇವತ್ತು ಹೆಚ್ಚಿನ ಆಯುಷ್ಯ ಕೊಡಲಿ, ಆಯುರಾರೋಗ್ಯ ಕೊಡಲಿ, ಇನ್ನು ಸಮಾಜ ಸೇವೆ ಮಾಡುವಂಥ ಶಕ್ತಿ ಈ ಜಾರಕಿಹೊಳಿ ಕುಟುಂಬಕ್ಕೆ ನೀಡಲಿ ಅನ್ನೋದೇ ಖಡಕ್ ಜವಾರಿ ಕಾಕನ ಸಂದೇಶ. ಹಾಗಾದ್ರೆ ಮತ್ತೊಂದು ಖಡಕ್ ಜವಾರಿ ಸುದ್ದಿಯೋಂಗೆ ಬರ್ತೀನಿ. ನಮಸ್ಕಾರ. ನಾ ಗೌಸ್ ಶೇಖ್ ಮಾತಾಡಿದ್ರಿ. ನಾನು ಗಾಡಿಯಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಪೆಟ್ಟು ಹಾಕಿ ಕಣ್ಣಿಗೆ ಪೆಟ್ಟಿರ್ತೀನಿ. ಆಮೇಲೆ ನಮ್ಗೆ ಸತೀಶ್ ಜಾರಕಿಹೊಳಿ, ರಾಹುಲ್ ಜಾರಕಿಹೊಳಿ ಸರ್ ಹೇಗೆ ಜಿಬರ್ ಸರ್ ನಮ್ಗೆ ಇಲ್ಲಿ ಕಳಿಸಿದ್ರಿ. ಇಲ್ಲಿ ಬಂದು ನಾವು ಕಣ್ಣಿನ ಚಿಬಾಗ ಆಪ್ರೇಷನ್ ಮಾಡ್ಕೊಂಡ್ರಿ. ಆಪ್ರೇಷನ್ ಭಾಳ ಚೆನ್ನಾಗಿದೆ. ಉದಯ್ ಸರ್ ನಮ್ಗೆ ಹೆಲ್ಪ್ ಮಾಡಿದ್ರು. हमें तो अरवामेशी बेलगाम को नेत्र दर्शन हॉस्पिटल को ऐसा है. हमने तो आँखों का मोती का बिंज हुआ था, ज़्यादा तकलीफ था आँखी को. और जारकिहೊಳಿ राहुल सर उन्होंने इधर भेजे हैं. हमारा तो आँखी का ऑपरेशन हुआ है, अच्छा ठीक हुआ इधर बेलगाम में. तो उनकी दुआ है